ದೊಡ್ಡವರದ ಶಾಸ್ತ್ರಗಳು ಮಾಡೋದಕ್ಕೆ, ನಮ್ಮಂತ ಚಿಕ್ಕವರನ್ನ ನಾವು ಬ್ರೇಕ್ ಮಾಡೋದಕ್ಕೆ. ಕರೆಕ್ಟ್ ತಾನೇ? ಇದ್ದಾರೆ, ಇಲ್ಲ ತಪಸ್ ಮಾಡ್ತಾ ಇದಾರೆ. ಅಯ್ಯೋ, ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಆಂಟಿ, ಇವ್ರನ್ನ ಸೀನಿಯರ್ಗೆ ಪರಿಚಯ ಮಾಡ್ಕೊಡ್ಬೇಕಿತ್ತು. ಇಲ್ಲಿ ಬನ್ನಿ, ನಾ ಹೇಳ್ತೀನಿ ಬನ್ನಿ. ಪ್ಲೀಸ್ ಆಂಟಿ, ನಾ ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ. ಒಂದೊಂದು ಸೆಕೆಂಡ್ ನೋಡ್ಕೊಂಡು ಹೊಟ್ಟೋಗ್ತೀವಿ. ನೋಡೋ ಹಂಗಿಲ್ಲಪ್ಪ. ಅವಳು ಗೌರಿ ಪೂಜೆ ಮಾಡ್ತಿರ್ಬೇಕಾದ್ರೆ ಗಂಡಸರು ಒಳಗಡೆ ಹೋಗ್ಬಿಡ್ದು, ನೋಡೋದೇನು, ಕಾಲೇ ಇಡೋ ಹಾಗಿಲ್ಲ. ಆಯ್ತು ಆಂಟಿ, ಕಾಲಿಡಲ್ಲ. ಬಾಕ್ಲಾಚಲ್ಲಿ ನಿಂತು ನೋಡ್ಕೊಂಡು ಹೋಗ್ತೀವಿ. ಹಾಗಂತ ಪುರೋಹಿತರು ಹೇಳಿದ್ದಾರೆ ಯಾರು ಒಳಗಡೆ ಹೋಗ್ಬಿಡ್ದು ಅಂತ. ಅದಕ್ಕೆ ನಾನು ಆ ರೂಮಿಂದ ಕರ್ಕೊಂಡು ಈ ರೂಮಲ್ಲಿ ಬಿಟ್ಟಿರೋದು. ಆ ಪುರೋಹಿತರಿಗೆ ಬೇರೆ ಕೆಲಸನೇ ಇಲ್ವಾ? ಪ್ಲೀಸ್ ಆಂಟಿ. ಇನ್ನೂ ಎಷ್ಟೊತ್ತಾಗುತ್ತೆ? ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದು ಅಷ್ಟೇ. ಅಭಯ್, ಅವ್ರು ಪೂಜೆ ಮಾಡ್ಕೊಳ್ಳಿ, ಬನ್ನಿ. ಅಭಯ್, ನನ್ನ ಟೈಮ್ ಆಯಿತು, ನಾನು ಹೊರಡ್ಬೋದಾ? ಸರ್, ಇಷ್ಟು ದೂರ ಬಂದು ಹಾಗೆ ಹೋಗ್ತೀರಾ? ಪ್ಲೀಸ್ ಇರಿ ಸರ್. ಇಲ್ಲ ರೀ, ನನಗಿನ್ನೂ ಮೀಟಿಂಗ್ ಇದೆ, ನಾನು ಹೋಗಲೇಬೇಕು. ಹಂಗಲ್ಲ ಸರ್, ಜಸ್ಟ್ ಅರ್ಧ ಗಂಟೆ ವೆಯ್ಟ್ ಮಾಡಿ, ನನ್ನ ಸೀನಿಯರ್ನ ನಿಮಗೆ ಮೀಟ್ ಮಾಡಿಸ್ತೀನಿ. ಓಕೆ, ನಿಮ್ಮ ಮೊಬೈಲಲ್ಲಿ ನಿಮ್ಮ ಸೀನಿಯರ್ ಫೋಟೋ ಇರುತ್ತಲ್ಲ, ಅದರಲ್ಲೇ ತೋರಿಸ್ಬಿಡಿ, ನೋಡ್ಕೊಂಡು ಹೋಗ್ತೀನಿ. ಒಳ್ಳೆ ಐಡಿಯಾ ಸರ್. ಸ್ವಿಚ್ ಆಫ್ ಆಗಿದೆ. ನನ್ನ ಮೊಬೈಲು ಕೂಡ ನನ್ನ ಸೀನಿಯರ್ನ ತೋರ್ಸಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ, ಇನ್ನೊಂದ್ಸಲ ನೋಡಿದ್ರಾಯ್ತು. ಏನು ಇವತ್ತೇ ಕೊನೆ ಅಲ್ಲ ಅಲ್ವಾ? ಹಂಗಲ್ಲ ಸರ್, ಜಸ್ಟ್ ಅರ್ಧ ಗಂಟೆ ಇದ್ಬಿಡಿ. ಅವ್ರು ಪೂಜೆ ಮುಗಿಸ್ಕೊಂಡು ರಿಸೆಪ್ಷನ್ಗೆ ಬರ್ತಾರೆ. ನೀವು ನಮ್ಮಿಬ್ಬರಿಗೂ ವಿಶ್ ಮಾಡಿ ಫೋಟೋ ತೆಗೆಸ್ಕೊಂಡೇ ಹೋಗಬೇಕು. ನನಗಷ್ಟೇ ಟೈಮ್ ಇಲ್ಲ ರೀ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸರ್. ಇದು ಒಂದೇ ಒಂದು ಸಲ, ಇದು ಅಂತಿಂಥ ಮದುವೆ ಅಲ್ಲ ಸರ್. ಒಂದು ಜೂನಿಯರ್ ಹುಡುಗ ಸೀನಿಯರ್ ಹುಡುಗಿನ ಮದುವೆ ಆಗ್ತಿರೋ ಒಂದು ಅಪರೂಪದ ಮದುವೆ. ಇಂಥ ಮದುವೆನ ಮಿಸ್ ಮಾಡ್ಕೋತೀರಾ? ಓಕೆ, ಅರ್ಧ ಗಂಟೆ ವೆಯ್ಟ್ ಮಾಡ್ತೀನಿ. ಕ್ಯಾನ್ ವಿ ಸಿಟ್? ಥ್ಯಾಂಕ್ ಯು ಸರ್. ಕಮ್ ಸರ್, ನಿಮ್ಮ ನಂಬರ್ ಕೊಡಿ ಸರ್. ಫ್ರೀ ಆಗಿದ್ದಾಗ ನಿಮ್ಮೊಂದು ಇಂಟರ್ವ್ಯೂ ತೊಗೋತೀನಿ. ಹನಿಮೂನ್ಗೆ ಹೋಗಿ ಮಕ್ಕಳು ಮಾಡ್ಕೊಳ್ಳೋ ಟೈಮಲ್ಲಿ ಅದೇನ್ರಿ ಇಂಟರ್ವ್ಯೂ ಅಂತೆಲ್ಲ. ಸರಿ, ತಗೊಳ್ಳಿ. ಅಭಯ್, ರಿಸೆಪ್ಷನ್ಗೆ ಟೈಮ್ ಆಗ್ತಾ ಇದೆ, ನೀವು ಹೋಗಿ ರೆಡಿಯಾಗಿ, ನಾನು ಕೂತಿರ್ತೀನಿ. ಇದಕ್ಕಿಂತ ಇನ್ನೇನು ರೆಡಿ ಆಗಬೇಕು ಸರ್. ಇನ್ಫ್ಯಾಕ್ಟ್ ನಮ್ಮ ಸೀನಿಯರ್ಗಂತೂ ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಗ ಯಾವತ್ತೂ ಇಷ್ಟನೇ ಆಗಿಲ್ಲ. ತಲೆ ಹೊಡ್ಕೊಂಡು ಪೇಷಂಟ್ ಥರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ನಲ್ಲ, ಆಗಲೇ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬಂದಿದ್ದು. ನಿಮ್ಮದು ತುಂಬ ದೊಡ್ಡ ಕಥೆ ಇದೆ ಅನ್ಸತ್ತಲ್ಲ? ಅಯ್ಯೋ, ಯಾಕೆ ಕೇಳ್ತೀರಾ ಸರ್? ಸಿಕ್ಕಾಪಟ್ಟೆ ದೊಡ್ಡ ಕತೆ. ಹೇಳ್ತಾ ಹೋದ್ರೆ 70 ಎಪಿಸೋಡ್ ಆಗ್ಬಿಡುತ್ತೆ. ಸರ್, ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ ಏನು ಸರ್? ಯಾರ್ಯಾರೋ ಮಿನಿಸ್ಟರ್ಗಳನ್ನೆಲ್ಲ ಎದುರಾಕೊಂಡು ಫೈಟ್ ಮಾಡ್ತಾ ಇದ್ದೀರಾ. ಈಗೇನೋ ಹೋಮ್ ಮಿನಿಸ್ಟರ್ನೇ ಎದುರಾಕೊಂಡಿದ್ದೀರಾ. ಆಮೇಲೆ ಪಾಲಿಟಿಕ್ಸ್ಗೂ ಎಂಟ್ರಿ ಆಗ್ತೀರಾ ಅಂತ ಸುದ್ದಿ ಕೇಳಿದೆ, ನಿಜನಾ? ಮದುವೆ ಸಮಯದಲ್ಲೂ ನಿಮ್ಮ ರಿಪೋರ್ಟ್ರ್ ಬುದ್ಧಿ ಬಿಡಲ್ವಲ್ರಿ ನೀವು? ವೆಲ್, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಬಟ್ ಒಂದು ಸತ್ಯ ಏನು ಅಂದರೆ, ನಿಮ್ಮನ್ನಂತೂ ಆರಾಮಾಗಿರೋಕ್ಕೆ ಬಿಡಲ್ಲ ನಾನು. ಹೆಲ್ತಿ ಟಾರ್ಚರ್ ಕೊಡ್ತಾನೆ ಇರ್ತೀನಿ. ಹಾಗಾದರೆ ಸದ್ಯದಲ್ಲೇ ಏನೋ ಒಂದು ಸೆನ್ಸೇಷನ್ ನ್ಯೂಸ್ ಕೊಡ್ತೀರಾ ಅಂತ ಆಯಿತು. ಅದೆಲ್ಲ ಬಿಡಿ, ಈ ಪೊಲಿಟಿಕ್ಸ್ ಬಿಟ್ಟು ಬೇರೆ ವಿಷಯ ಇಲ್ವಾ ನಿಮಗೆ? ಓಕೆ ಸರ್, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ?